ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊಂಟಿವಿ ಚೆನ್ನೈಗೆ. ಅದು ಯಾಕಪ್ಪ ಅಂದ್ರೆ ನಮ್ಮ ಅಕ್ಕಂದ ಅಲ್ಲಿ LTMದಾಗ ಪ್ಲೇಸ್ಮೆಂಟ್ ಆಗಿತ್ತು. ಸೊ ಆಕೆಗೆ ಶಿಫ್ಟ್ ಮಾಡೋಕೆ ಎಲ್ಲರೂ ಸೇರಿ ಹೊಂಟಿದ್ವಿ. ನಾನು ನಮ್ಮ ಪಪ್ಪ ನಮ್ಮ ಅಕ್ಕ ಎಲ್ಲ ಸೇರಿ ಹೊಂಟಿವಿ. ಸೊ ಈಗ ಒಂದೇ ಭಾರತ್ ಟ್ರೈನಿಗೆ ವೇಟ್ ಮಾಡತ್ತೀವಿ ಗೈಸ್. ಸೊ ಬಂದ್ಮೇಲೆ ತೋರಿಸ್ತೀನಿ ಬರೀ ಗೈಸ್. ಗೈಸ್ ಈಗ ನಾವು ಚೆನ್ನೈಗೆ ರೀಚ್ ಆದ್ವಿ. ಸೊ 7:30 ರೀಚ್ ಆಗಿ ಅಲ್ಲಿಂದ ನಾವು ಡೈರೆಕ್ಟ್ ಕ್ಯಾಬ್ ಮಾಡ್ಕೊಂಡು LTMಗೆ ಬಂದ್ವಿ, ಅದು ನಮ್ಮ ಅಕ್ಕನ ಕ್ಯಾಂಪಸ್ಸಿಗೆ. ಸೊ ಅಲ್ಲಿ ಬಂದು ಆಮೇಲೆ ರೂಮ್ ಹುಡ್ಕಾಡ್ಬೇಕಂತ ಮಾಡಿದ್ವಿ. ಒಟ್ಟು ರೂಮ್ ಸಿಗತ್ತಿಲ್ಲ ಈ ಲೈನ್ದಾಗ, ಅಂದ್ರೆ ಒಟ್ಟು ರೂಮೇ ಇಲ್ಲ. ಸೊ ಆಮೇಲೆ ಹಿಂಗೆ ಗುದ್ದಾಡಿ ಮಾಡಿ ಒಂದು ಯಾವುದೋ ರೂಮ್ ಸಿಕ್ತು. ಸೊ ಆ ರೂಮ್ದಾಗ ಬಂದು ಕಿಸಿಂದ ಈಗ ರೆಸ್ಟ್ ಮಾಡತ್ತೀವಿ. ಎಲ್ಲರಿಗೂ ಶುಭ ಮುಂಜಾನೆ. ಸೊ ಈಗ ಎಲ್ಲರೂ ಎದ್ದು ಜಳಕಾದೆಲ್ಲ ಮಾಡ್ಕೊಂಡ್ವಿ. ಸೊ ಈಗ ನಾಷ್ಟ ಮಾಡಕ್ಕೆ ಹೊಂಟೀವಿ. ನಾಷ್ಟ ಮಾಡಿ ನಮ್ಮ ಅಕ್ಕಾಗ PG ಹುಡುಕ್ಬೇಕು. ಸೊ PG ಹುಡುಕಿ ಆಮೇಲೆ ಎಲ್ಲ ಶಿಫ್ಟ್ ಮಾಡಿ ನಾವು ಇಲ್ಲಿಂದ ಹೋಗಬೇಕು. ನೋಡೋಣ ಗೈಸ್. ಈಗ ನಾವು LTM ಕ್ಯಾಂಪಸ್ ಕಡೆ ಹೊಂಟೀವಿ. ಸೊ ಒಮ್ಮೆ ಬಿಲ್ಡಿಂಗ್ ಎಲ್ಲ ನೋಡಿಕೊಂಡು ಆಮೇಲೆ ಮಕ್ಕನ PG ಹುಡುಕ್ಬೇಕು. ಈಗ ನಾವು LTM ಕ್ಯಾಂಪಸ್ಸಿಗೆ ಬಂದ್ವಿ. ಸೊ ಹಾಗೆ ಕ್ಯಾಂಪಸ್ದು ಒಂದು ರೌಂಡ್ ಹಾಕಿ ಒಳಗಂತೂ ಬಿಡಲಿಲ್ಲ ಅವ್ರ. ಹಾಗೆ ಹೊರಗೆ ನಿಂತೆ ಒಂದು ಸ್ವಲ್ಪ ಅಲ್ಲೇ ವಿಚಾರಿಸ್ಕೊಂಡ್ವಿ ಹೆಂಗೆ ನಾಳೆ ಎಲ್ಲಿ, ಆಮೇಲೆ PG ಯಾವ್ಯಾವ ಸನೇದ ಅಂತೆಲ್ಲ ಕೇಳ್ಕೊಂಡ್ವಿ ನಮ್ಮ ಅಕ್ಕಂದ. ಸೊ ಇದೇ ನೋಡ್ರಿ ಗೈಸ್ ಕ್ಯಾಂಪಸ್. ಈಗ ನಾವು ಕ್ಯಾಂಪಸ್ ಎಲ್ಲ ತಿರುಗಾಡಿ ಮಾಡಿ ಹಾಗೆ ಬಂದು ನಮ್ಮ ಅಕ್ಕನ PG ಹುಡ್ಕಾಡತ್ತಿದ್ವಿ. ಚೆನ್ನೈದಾಗ ಅಂತೂ ಫುಲ್ ಬಿಸಿಲು, ಫುಲ್ ಹ್ಯುಮಿಡಿಟಿ, ನಮಗರೆ ಸಾಕಾಗಿ ಹೋಯ್ತು. ಸೊ ಹಿಂಗೆ ಮಾಡಿ ಒಂದು ಚಲೋ PG ಹುಡ್ಕಾಡ್ತೀವಿ, ಬೆಸ್ಟ್ PG. ಸೊ ಈಗ ಈವ್ನಿಂಗ್ ಶಿಫ್ಟ್ ಮಾಡಬೇಕು. ಸೊ ಹಾಗೆ ಈಗ ಊಟ ಮಾಡ್ಬೇಕಂತೇಳಿ ಟೈಮ್ ಆಗಿತ್ತು. ಊಟ ಮಾಡಕ್ಕೆ ಹೊಂಟಿದ್ವಿ ಎಲ್ಲರೂ ಸೇರಿ. ಸೊ ಹೆಂಗೆ ಅನಿಸ್ತೀವಿ ಚೆನ್ನೈ? ಭಾರಿ ಸೂಪರ್ ಸೂಪರ್. ಬಿಸಿಲ ಜಾಸ್ತಿ ಇಲ್ಲಿ ಮತ್ತು ಸಮುದ್ರ ಲ್ಯಾಂಡ್ ಇದು. ಇಲ್ಲಿ ತಕ್ಕಂಗಿರೋದು ಇದು. ಪರವಾಗಿಲ್ಲ. ಬೆಂಗಳೂರಿಗೆ ಏನು ನಮ್ಗೆ ವ್ಯತ್ಯಾಸ ಸಾಲ. ಇದೇ ನೋಡ್ರಿ ಗೈಸ್ ನಮ್ಮ ಅಕ್ಕಂದ LTM ಕ್ಯಾಂಪಸ್. ಸೊ ಈಗ ಊಟ ಮಾಡಕ್ಕೆ ಹೊಂಟೀವಿ. ಈಗ ಊಟ ಆಯಿತು. ಸೊ ಊಟ ಮಾಡ್ಕೊಂಡು ಈಗ ರೂಮ್ ಕಡೆ ಹೊಂಟೀವಿ. ರೂಮ್ ಕಡೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಹೊಂಟೀವಿ. ಬಿಸಿಲು ಭಾಳ ಜೋರೈತಿ. ಸೊ ಆಮೇಲೆ ರೆಸ್ಟ್ ಮಾಡಿ ಎಲ್ಲರೇ ಚೆನ್ನೈ ತಿರುಗಾಡ್ಬೇಕಂತೈತಿ. ಸೊ ಬರೀ ಗೈಸ್ ನಿಮಗೂ ಚೆನ್ನೈ ತೋರಿಸ್ತೀನಿ. ಹೇ ಗೈಸ್, ಈಗ ನಾವು ಹೊಂಟಿವಿ ಮರೈನಾ ಬೀಚಿಗೆ. ಸೊ ಹಾಗೆ ಒಂದು ರೌಂಡ್ ಖಾಲಿ ಕುಂಡ್ರದ್ದು ಏನೈತಿ ಅಂತೇಳಿ ಹಾಗೆ ಬೀಚ್ ನೋಡ್ಬೇಕಂತ ಹೊಂಟಿದ್ವಿ. ಸೊ ನಮ್ಮ ಅಕ್ಕಂದು ಎಲ್ಲ ಶಿಫ್ಟ್ ಆಗಿತ್ತ, ಎಲ್ಲ ಲಗೇಜ್ ಎಲ್ಲ ಶಿಫ್ಟ್ ಮಾಡಿ ಸೊ ಈಗ ಹೊಂಟಿದ್ವಿ. ಚೆನ್ನೈದಾಗ ಅಂತೂ ಫುಲ್ಲು ಟ್ರಾಫಿಕ್ ಐತಿ ಇವತ್ತು. ಸೊ ಪೀಕ್ ಟೈಮಿಗೆ ಬಂದ್ಬಿಟ್ಟಿವಿ ನಾವು ಹೊರಗೆ. ಸೊ ಫುಲ್ಲು ಟ್ರಾಫಿಕ್ ಐತಿ, ನೋಡ್ಬೋದು ನೀವು. ಸೊ ಅದೇ ಬರೀ ಗೈಸ್ ಬೀಚ್ ತೋರಿಸ್ತೀನಿ ಅಕ್ಕ. ಹೇ ಗಾಯ್ಸ್, ಈಗ ನೋಡ್ರಿ ನಾವು ಬಂದೀವಿ ಮರೀನಾ ಬೀಚ್ಗೆ. ಜಸ್ಟ್ ಆಟೋದಂಗೆ ಕಾಲು ಕೆಳಗೆ ಇಡೋಟಿಗೆ ಮಳೆ ಜೋರು ಬಂದ್ಬಿಡ್ತು. ಸೊ ಏನು ನಮ್ಮ ಲಕ್ಕು ಏನು ಗೊತ್ತಿಲ್ಲ, ಬಟ್ ಅಂದರೂ ಈಗ ಸ್ವಲ್ಪ ನಿಂತೈತಿ. ಸೊ ಹಂಗೆ ಸಣ್ಣಂಗೆ ಹೊಂಟಿವಿ ಬೀಚ್ ಕಡೆ. ತೋರಿಸ್ತೀನಿ ಬರೀ ಗೈಸ್ ನಿಮಗೂ ಬೀಚ್. ಹಿಂಗೆ ಇರ್ತೈತಿ ಲೈಟಿಂಗ್ ಇದ್ದಲ್ಲಿ ಹೋಗೋದು. ನೀರು ಸ್ಟ್ರೇಟ್ ಮಳೆ ಐತ. ಸೊ ಗೈಸ್ ಇದೇ ನೋಡ್ರಿ ಮರೀನಾ ಬೀಚ್. ಹೇ ಗೈಸ್, ಈಗ ನಾವು ಫುಲ್ ಮರೀನಾ ಬೀಚಲ್ಲಿ ತಿರುಗಾಡಿದ್ವಿ. ಸೊ ಫುಲ್ ಸ್ಯಾಟಿಸ್ಫೈ ಆಯ್ತು. ಆಮೇಲೆ ಹಾಗೆ ಸ್ವಲ್ಪ ಫೋಟೋಸು ತಗೊಂಡ್ವಿ. ಹಾಗೆ ತಗೊಂಡು ಈಗ ಹಾಗೆ ಮಳೆ ಬರೋಂಗೆ ಕಾಣತೈತಿ. ಸೊ ಪಪ್ಪ ಬ್ಯಾಡ ಅಂತ ಹೇಳಿ ಹಾಗೆ ನಾವು ಈಗ ಎಲ್ಲ ಮುಗಿಸ್ಕೊಂಡು ಹೋಟೆಲ್ ರೂಮ್ ಕಡೆ ಹೊಂಟಿದ್ವಿ.
ಸೊ ಹಾಗೆ ಹೋಗಾಗ ನಮ್ಮ ಅಕ್ಕನ ಪಿ ಜಿಗೆ ಬಿಟ್ಟು ನಾವು ಹೋಟೆಲ್ ರೂಮಿಗೆ ಹೋಗ್ತೀವಿ. ಸೊ ಅನೌನ್ಸ್ಮೆಂಟು ಮಾಡತ್ತಾರ, ಯಾರು ಈಗ ಬೀಚ್ ಕಡೆ ಹೋಗಬಾರ್ದಂತ ಅನೌನ್ಸ್ಮೆಂಟು ನಡೆದೈತಿ. ಸೊ ಹಂಗೆ ರಿಸ್ಕ್ ಬ್ಯಾಡ ಅಂತ ಹೇಳಿ ಆದಷ್ಟು ಜಲ್ದಿ ರೂಮಿಗೆ ಹೋಗಿ ನಮ್ಮ ಅಕ್ಕನ ಪಿ ಜಿಗೆ ಬಿಟ್ಟು ಸೊ ನಾವು ಹೋಗಿ ಮಲ್ಕೋತೀವಿ ಗೈಸ್. ಹೇ ಗೈಸ್, ಈಗ ನಾವು ಮರೀನಾ ಬೀಚ್ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕನ ಪಿ ಜಿ ಕಡೆ ಹೊಂಟಿದ್ವಿ. ಸೊ ಒಟ್ಟು ಕ್ಯಾಬ್ ಬುಕ್ ಆಗೋಳಾಗಿತ್ತು. ಸೊ ಹಂಗೆ ಹಿಂಗೆ ಮಾಡಿ ಕ್ಯಾಬ್ ಬುಕ್ ಮಾಡಿ ಸೊ ಈಗ ಹೊಂಟಿವಿ ನೋಡ್ರಿ ಗೈಸ್. ಹಂಗೆ ಚೆನ್ನೈದು ಫುಲ್ ಸಿಟಿ ಟೂರ್ ಆಗತೈತಿ. ಸೊ ಚೆನ್ನೈ ಸಿಟಿನೂ ಮಸ್ತ್ ಐತಿ, ಹಂಗೆ ನೋಡ್ಕೊತ ಹೊಂಟಿದ್ವಿ. ಸೊ ಹೋಗಿ ಊಟ ಮಾಡಿ ರೂಮಿಗೆ ಹೋಗಿ ಮಲ್ಕೊಳ್ಳೋದಷ್ಟೇ ಉಳ್ದೈತಿ ಈಗ. ಹೇ ಗೈಸ್, ಈಗ ನಮ್ದು ಊಟ ಆಯಿತು, ಎಲ್ಲ ಆಯಿತು. ಸೊ ಈಗ ನಾವು ನಮ್ಮ ಅಕ್ಕನ ಪಿ ಜಿ ಕಡೆ ಹೊಂಟಿದ್ವಿ. ಸೊ ಆಕಿ ಇವತ್ತು ಇಲ್ಲೇ ಮಲ್ಕೋತೀನಿ ಅನ್ನತ್ತಾಳ. ಸೊ ಆಕಿನ ಬಿಟ್ಟು ನಾವು ನಮ್ಮ ಹೋಟೆಲ್ ರೂಮಿಗೆ ಹೋಗ್ತೀವಿ. ಬಾಯ್ ಬಾಯ್. ಸರಿ ಬಾಯ್. ಹೇ ಗೈಸ್, ಈಗ ನಮ್ಮ ಅಕ್ಕನ ಬಿಟ್ಟು ಕೇಸಿಂದ ನಾವು ರೂಮಿಗೆ ಬಂದ್ವಿ. ನಾನು ಪಾಪ ಇಬ್ಬರು ರೂಮಿಗೆ ಬಂದು ಕೇಸಿಂದ ಈಗ ಮಲ್ಕೋಬೇಕು ಗೈಸ್. ತುಂಬ ರಾತ್ರಿ ಆಗೈತಿ. ಸೊ ಈಗ ಮಕ್ಕೊಂಡು ಮತ್ತು ಮುಂಜಾನೆ ನಮ್ಮ ಅಕ್ಕ ಕ್ಯಾಂಪಸ್ಸಿಗೆ ಬಾ ತಂದಲ್ಲ. ಸೊ ಮುಂಜಾನೆ 9 ನಾವು ಅಲ್ಲಿ ಹೋಗಿ ಅಲ್ಲೊಂದು ಭೇಟಿಯಾಗಿ ಮಾಡಿ ಆಕಿನ ಕ್ಯಾಂಪಸ್ದ ಒಳಗೆ ಹಾಕಿ ಸೊ ನಾವು ಚೆನ್ನೈಗೆ ಒಂದು ಬಾಯ್ ಹೇಳಿ ಬೆಂಗಳೂರಿಗೆ ಹೋಗಬೇಕು. ಸೊ ಈಗ ನಮ್ದು ಜಳಕಾದೆಲ್ಲ ಆಯಿತು. ಸೊ ಈಗ ಪಪ್ಪ ನಾನು ಇಬ್ಬರು ಕೂಡಿ ಅಕ್ಕನ ಕಡೆ ಹೊಂಟೀವಿ. ಸೊ ಆಕಿನೂ ಪಿ ಜಿದಿಂದ ಅಲ್ಲೇ ಡೈರೆಕ್ಟ್ LTM ಕ್ಯಾಂಪಸ್ಸಿಗೆ ಬರ್ತಲ್ಲ, ನಾವು LTM ಕ್ಯಾಂಪಸ್ಸಿಗೆ ಹೊಂಟೀವಿ ಈಗ. ಸೊ ಆಕಿಂದ ಚೆಕಿಂಗ್ ಟೈಮ್ 9 ಗಂಟೆ ಹೇಳ್ಯಾರ. ಸೊ ಅಲ್ಲಿ ತನಕ ಹೋಗಬೇಕು. ಆಕಿ ಒಳಗೆ ಹೋಗೋದ್ರ ಹೆಂಗೆ ಏನು ಅಂತಾರೆ ಎಲ್ಲ ಚೆಕ್ ಇನ್ ಮಾಡಿ ಕಳಿಸ್ತಾರೆ. ಆಮೇಲೆ ಇವತ್ತೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದು ಇದು ಐತಂತಾರೆ. ಸೊ ಅದಟ್ಟು ಮುಗಿಸಿ ನಾಷ್ಟ ಮಾಡಿ ಮತ್ತೆ ಹೊಳ್ಳಿ ಬರ್ತೀವಿ ಗೈಸ್. ಗೈಸ್, ಈಗ ನಮ್ಮ ಅಕ್ಕ ಒಳಗೆ ಹೋದ್ಲ. ಸೊ ಆಕಿನ ಒಳಗೆ ಬಿಟ್ಟು ಆಕಿನೂ ಈಗ ಜಾಯ್ನಿಂಗ್ ಆಗಿ ಏನೋ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನೋ ಮಾಡ್ತೀನಿ ಅಂದರು. ಸೊ ನಾವು ಅಲ್ಲೇ ವೇಟ್ ಮಾಡಿದ್ವಿ. ಆಮೇಲೆ ಹಶು ಆಯಿತು, ಸ್ವಲ್ಪ ಟಿಫಿನ್ ಮಾಡ್ಬೇಕಂತ ಹೊರಗೆ ಬಂದ್ವಿ. ಸೊ ಒಂದು ರೌಂಡ್ ಫುಲ್ ಕ್ಯಾಂಪಸ್ ಎಲ್ಲ ಒಂದು ರೌಂಡ್ ಹಾಕಿ ಈಗ ಟಿಫಿನ್ ಮಾಡೋಕೆ ಹೊಂಟಿದ್ವಿ. ಸೊ ಹೆಂಗೆ ಅನಿಸ್ತು ನಿಮ್ಗೆ? ಹಾಂ, ಬಿಗ್ ಬಿಲ್ಡಿಂಗ್, ಖುಷಿ, ಪ್ರೌಡ, ಹಾಂ. ಸೊ ಅದಕ್ಕೆ ಮಗಳ ಹೋಗಪ್ಪ ನೌಕರಿ ಜಾಬ್ ಬರ್ತಾ ಹಾಂ, ಯಾರಿಗೆ ಖುಷಿ ಇರ್ತದೆ. ಅದೇ. ಸೊ ನಮ್ಮ ಪಪ್ಪಾಗಂದ್ರೆ ಫುಲ್ ಖುಷಿ ಆಗೈತಿ. ಸ್ವಲ್ಪ ಕಣ್ಣ ನೀರು ಬರತ್ತವು. ಬರಲ್ಲ. ಸೊ ಅದಕ್ಕೆ ಗೈಸ್ ಖುಷಿ ಆಯಿತು. ಆಮೇಲೆ ಈಗ ನಾಷ್ಟ ಮಾಡಕ್ಕೆ ಹೊಂಟೀವಿ. ಹೇ ಗೈಸ್, ಈಗ ನಮ್ಮ ಅಕ್ಕಗೆ ಭೇಟಿಯಾಗಿ ಈಗ ರೂಮ್ ಕಡೆ ಹೊಂಟಿದ್ವಿ. ಸೊ ಅವ್ರಿಗೂ ಏನೋ ಲಂಚ್ ಬ್ರೇಕ್ ಬಿಟ್ಟಾರತ್ತ ಈಗ. ಸೊ ಲಂಚ್ ಬ್ರೇಕ್ ಮುಗಿಸ್ಕೊಂಡು ಏನೋ ಇಂಡಕ್ಷನ್ ಪ್ರೋಗ್ರಾಮ್ ಐತಂತ ಅದನ್ನು ಮುಗಿಸ್ಕೊತಾಳು. ಮುಗಿಸ್ಕೊಂಡು ಅಕ್ಕ ಡೈರೆಕ್ಟ್ ರೂಮಿಗೆ ಬರ್ತೀನಿ ಅಂದಳ ಭೇಟಿಯಾಗಕ್ಕೆ. ಸೊ ನಾವು ಆಕಿ ಭೇಟಿಯಾಗಿ ಇವತ್ತು ನಾವು ಬೆಂಗಳೂರಿಗೆ ಹೊಂಟೀವಿ. ಹೇ ಗೈಸ್, ಈಗ ನಮ್ಮ ಅಕ್ಕ ಎಲ್ಲ ಮುಗಿಸ್ಕೊಂಡು ಪಿ ಜಿಗೆ ಹೋಗಿ ಫ್ರೆಶ್ ಅಪ್ ಆಗಿ ನಮ್ಮ ರೂಮಿಗೆ ಬಂದಿದ್ಲು. ಸೊ ಅಕ್ಕಿನ ಕರ್ಕೊಂಡು ಆಕಿಗೆ ಏನೋ ಒಂದು ಸ್ವಲ್ಪ ಸಾಮಾನು ಬೇಕಾಗಿತ್ತು ಅಂತೇಳಿ ಮಾಟಿಗೆ ಹೊಂಟೀವಿ. ಸೊ ಆಕಿಗೆ ಬಕೆಟ ಮತ್ತು ಏನೇನೋ ಸ್ವಲ್ಪ ಡಿಫ್ರೆಂಟ್ ಸಾಮಾನ್ಸ್ ಏನೋ ಬೇಕಾಗೈತಿ. ಸೊ ಅದಕ್ಕೆ ಹೊಂಟೀವಿ ನಮ್ಮ ಅಕ್ಕನ ಕರ್ಕೊಂಡು. ಇಲ್ಲೇನೋ ರಿಲಯನ್ಸ್ ಮಾರ್ಟ್ ಐತಂತ ಹೇಳಿ. ಸೊ ಅದಕ್ಕೆ ಹೊಂಟೀವಿ. ಬರೀ ಗೈಸ್ ತೋರಿಸ್ತೀನಿ ನಿಮಗೂ. ಗೈಸ್, ಈಗ ಊಟ ಮಾಡತ್ತೀವಿ ನೋಡ್ರಿ ಇಲ್ಲಿ. ಈಗ ಊಟ ಮಾಡತ್ತೀವಿ. ಸೊ ಫುಲ್ ಹಸುವಾಗಿತ್ತು. ಹಂಗೆ ಝೊಮ್ಯಾಟೋದಾಗ ಆರ್ಡರ್ ಮಾಡಿದ್ವಿ ನಂದನ ಪ್ಯಾಲೇಸ್ದಾಗಿಂದ. ಸೊ ನಮಗೆ 3 ದಿನ ಆಯ್ತು ಬರೀ ಅನ್ನನೇ ತಿನ್ನತ್ತೀವಿ. ಸೊ ಅದೇ ಸೆಟ್ ಆಗತ್ತೈತಿ, ಇಲ್ಲಿ ಮತ್ತು ಬೇರೆ ಊಟ ಸೆಟ್ ಆಗತ್ತಿಲ್ಲ. ಹಂಗೆ ಹಿಂಗೆ ಮಾಡಿ ಇವತ್ತೊಂದು ಕಡೆಯಾಕೆ ಮಾಡಿ ಈಗ 10:00 ಬಸ್ ಐತಿ. 10:00 ಬಸ್ಸಿಗೆ ಡೈರೆಕ್ಟ್ ನಮ್ಮ ಬೆಂಗಳೂರಿಗೆ ಹೋಗಿ ಚಂದ ಊಟ ಮಾಡಿದ್ರೆ ಸಾಕು. ಈಗ ನಮ್ಮ ಅಕ್ಕ ಹೋಗೋ ಟೈಮ್. ಸೊ ಎಲ್ಲರೂ ಬಾಯ್ ಮಾಡ್ರಿ ಆಕಿಗೆ. ಬೈ 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 ಬೈ, ಆಲ್ ದ ಬೆಸ್ಟ್. ಸೊ ಈಗ ನಮ್ಮ ಅಕ್ಕ ಬಿಟ್ಟು ಆಮೇಲೆ ನಾವು ನಮ್ಮ ಸ್ಟಾಪಿಗೆ ಹೋಗ್ತೀವಿ, ಬಸ್ ಸ್ಟಾಪಿಗೆ. ಸೊ ಅಲ್ಲಿಂದ ನಾವು ಬೆಂಗಳೂರು ಬಸ್ ಹಿಡಿತೀವಿ. ಬೆಂಗಳೂರು ಬಸ್ಸಿಗೆ ಹೋಗಿ ಬೆಳಗ್ಗೆ 6 ಅಷ್ಟರಲ್ಲಿ ಬೆಂಗಳೂರಿಗೆ ಹೋಗ್ತೀವಿ. ಸೊ ಬರೀ ಗೈಸ್ ಬೆಂಗಳೂರು ಬಸ್ಸಿಗೂ ಬಾಯ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಮುಂಜಾನೆ 6 ಗಂಟೆಗೆ ನಾನು ಪಪ್ಪ ಇಬ್ಬರು ಬೆಂಗಳೂರಿಗೆ ರೀಚ್ ಆದ್ವಿ. ಸೊ ಬಸ್ ಜರ್ನಿ ಅಂತೂ ಭಾಳ ಹೊಲಸಿತ್ತು. ಒಟ್ಟು ನಿದ್ದೆನೇ ಅಂತಲಿಲ್ಲ. ಫುಲ್ ಬಸ್ ಎಲ್ಲ ಫುಲ್ ಆವಾಜಿತ್ತು. ಸೊ ಹಾಗೆ ಹಿಂಗೆ ಮಾಡಿ ಬೆಂಗಳೂರು ರೀಚ್ ಆಗಿ ಮುಂಜಾನೆ ಆಟೋ ಹಿಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಹಾಗೆ ಮಕ್ಕೊಂಡು ಎದ್ದು ಜಳಕ ಮಾಡಿ ನಾಷ್ಟ ಮಾಡಿ ಬಂದು ಈಗ ಕೂತಿದ್ವಿ.
ಸೊ ಈಗ ಈ ವ್ಲಾಗ್ ಮುಗಿಸೋ ಟೈಮು. ಸೊ ಫಸ್ಟ್ ಟೈಮ್ ಈ ವ್ಲಾಗ್ ಇಟ್ಟು ದೊಡ್ಡದು ಮಾಡೇನೆ, ಎಲ್ಲರೂ ಸಪೋರ್ಟ್ ಮಾಡಿರಿ. ಸೊ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಗೈಸ್. ಹಾಗೆ ಸಪೋರ್ಟ್ ಮಾಡ್ಕೊತೀರಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.